ಮಾಗಿ ಹುಳುಮೆ ಮಹತ್ವ ಕುರಿತು ಕೇಳೋಣ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದರೆ ಈಗ ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಾಗಿ ಉಳುಮೆಯ ಮಹತ್ವ ಮತ್ತು ಬೇಸಿಗೆಯಲ್ಲಿ ರೈತರು ಮಾಡಬೇಕಾದಂಥ ಕೃಷಿ ಚಟುವಟಿಕೆಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕೃಷಿ ಚಟುವಟಿಕೆಗಳು ನಮ್ಮ ರೈತ ಬಾಂಧವರು ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳಿದಾವೆ ಅಂತಕ್ಕಂಥ ವಿಚಾರ, ಜೊತೆಗೆ ಈಗ ಬೇಸಿಗೆ ಅಂದ ತಕ್ಷಣ ಬರೋದು ಮಾಗಿ ಉಳುಮೆ ಬಗ್ಗೆ ಭಾಳಷ್ಟು ಒಂದು ಒತ್ತಡವನ್ನಿರ್ಬೋದು ಅಥವಾ ಭಾಳಷ್ಟು ಮಾಹಿತಿಯನ್ನು ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ರೈತರಿಗೆಲ್ಲ ಹೇಳ್ತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮತ್ತು ಇತರೆ ಕೃಷಿ ಚಟುವಟಿಕೆಗಳು ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಅವುಗಳನ್ನು ಮಾಡೋದ್ರಿಂದ ಯಾವ ರೀತಿ ರೈತರಿಗೆ ಮುಂದಿನ ಹಂಗಾಮಿನಲ್ಲಿ ಅನುಕೂಲತೆಗಳಾಗ್ತವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಅಜಯ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಅಜಯ್ ಕುಮಾರ್ ಅವರೇ. ನಮಸ್ಕಾರ ಸರ್. ಹೇಳಿ ಸರ್, ಬೇಸಿಗೆ ಅಂದ ತಕ್ಷಣ ರೈತರು ಇಲ್ಲಪ್ಪ ಬೇಸಿಗೆ ಏನು ಕೆಲಸ ಇರೋದಿಲ್ಲ ಅಂತಕ್ಕಂಥ ಒಂದು ಧೋರಣೆ ಅಥವಾ ಮನಸ್ಥಿತಿ ರೈತರಲ್ಲಿರುತ್ತೆ. ಎಲ್ಲ ಬೆಳೆಗಳ ಕಟಾವಾದು ಬಿಡಪ್ಪ, ಮಳೆ ಆದಾಗ ನೋಡ್ಕೊಳ್ಳೋ ಅಂತೇಳಿ ಒಂದು 2-3 ತಿಂಗಳು ರೆಸ್ಟ್ ತೊಗೊಂಬಿಡಮ್ಮ ಅಂತಂತಿರ್ತಾರೆ ರೈತರು. ತಾವು ಬೇಸಾಯ ತಜ್ಞರಾಗಿ ಏನು ಹೇಳ್ತೀರಿ? ಮೊಟ್ಟ ಮೊದಲನೇದಾಗಿ ಈ ಬೇಸಿಗೆಯಲ್ಲಿ ಸಾಕಷ್ಟು ಕೆಲಸ ಇರ್ತದೆ ರೈತರಿಗೆ. ಅಂದರೆ ಸಿದ್ಧತೆ, ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದು ಮುಂಗಾರು ಹಂಗಾಮಿಗೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಮುಖ್ಯವಾದ ಅಂಶ ಅಂತಂದ್ರೆ ಮಾಗಿ ಉಳುಮೆ. ಸೊ ಈ ಮಾಗಿ ಉಳುಮೆ ಏನಪ್ಪಾ ಅಂತಂದ್ರೆ, ಈ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಅನೇಕ ವಿಧಾನಗಳಲ್ಲಿ ಬೇಸಿಗೆಯಲ್ಲಿ ಮಾಡಿರ್ತಕ್ಕಂಥ ಭೂಮಿಯ ಉಳುಮೆ ಒಂದು ಪ್ರಮುಖವಾದ ಅಂಶ. ಸೊ ಇದರಲ್ಲಿ ಮಾಗಿ ಉಳುಮೆ ಎಂದು ಕರೆಯುವ ಈ ಕಡಿಮೆ ಖರ್ಚಿನಲ್ಲಿ ಮಾಡ್ತಕ್ಕಂಥ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಬೇಸಾಯ ಪದ್ಧತಿ ಮಾಗಿ ಉಳುಮೆ ಅಂದ್ರೆ ಒಂದು ಕೃಷಿ ಚಟುವಟಿಕೆ ಅಂತಂದು ಹೇಳ್ಬೋದು. ಅಂದ್ರೆ ನಮ್ಮ ರೈತರು ಮುಂಗಾರು ಅಥವಾ ಹಿಂಗಾರು ಹಂಗಾಮಿನಲ್ಲಿ ಬೆಳೆದ ಬೆಳೆಗಳನ್ನು ಕಟಾವು ಮಾಡಿದ ನಂತರ ಭೂಮಿಯನ್ನು ಹದವಾಗಿ ಇಟ್ಕೊಂಡೋಸ್ಕರ ಮಾಡ್ತಕ್ಕಂಥ ಉಳುಮೆ ಈ ಮಾಗಿ ಉಳುಮೆ. ಈ ಬೆಳೆಗಳನ್ನು ಕಟಾವಾದ್ಮೇಲೆ ತಕ್ಷಣ ಭೂಮಿಯಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ತೇವಾಂಶವನ್ನ ಉಪಯೋಗಿಸಿಕೊಂಡು, ಅಥವಾ ಬೇಸಿಗೆಯಲ್ಲಿ ಈ ಅಕಾಲಿಕ ಮಳೆ ಬರ್ತದೆ, ಅಕಾಲಿಕ ಮಳೆಯನ್ನು ಉಪಯೋಗಿಸಿಕೊಂಡು ಮಾಡ್ತಕ್ಕಂಥ ಕಬ್ಬಿಣ ನೇಗಿಲಿಂದ ಅಥವಾ ಟ್ರಾಕ್ಟರ್ ನೇಗಿಲಿನಿಂದ ಮಾಡ್ತಕ್ಕಂಥ ಉಳುಮೆನೆ ಈ ಮಾಗಿ ಉಳುಮೆ. ಈ ತರ ಮಾಡೋದ್ರಿಂದ ನಮ್ಮ ಭೂಮಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ಕೋಬಹುದು. ಏನೇನು ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗ್ತಾವಂತಿರ್ತಾವೆ? ಮೊಟ್ಟ ಮೊದಲನೇದಾಗಿ ನೀರು ಮತ್ತು ಮಣ್ಣಿನ ಸಂರಕ್ಷಣೆ. ಸೊ ಮಣ್ಣಿನ ಸಂರಕ್ಷಣೆ ಏನಪ್ಪಾ ಅಂತಂದ್ರೆ, ಈಗ ನಾವು ಮಾಗಿ ಉಳುಮೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ಭೂಮಿಯ ಮೇಲ್ಪದರ ಅಂದ್ರೆ ಒಂದು 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಅಲ್ಲಿ ಒಂದು ಒಳ್ಳೆ ಫಲವತ್ತಾದ ಮಣ್ಣು ಇರ್ತದೆ. ಅಂದ್ರೆ ಬೆಳೆಗಳ ಅನುಕೂಲವಾಗಿ ಬೆಳೀತಕ್ಕಂಥ ಒಂದು ಫಲವತ್ತಾದ ಮಣ್ಣದು. ಸೊ ನಾವು ಮಾಗಿ ಉಳುಮೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ಒಂದು ಅಕಾಲಿಕ ಮಳೆ ಬಂದಾಗ ಅಥವಾ ಮುಂಗಾರು ಹಂಗಾಮ ಸ್ಟಾರ್ಟ್ ಆಗೋಕ್ ಮೊದಲು ಮೇಲಿನ ಪದರ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ, ಒಂದು ದೊಡ್ಡ ಮಳೆ ಆಯ್ತಪ್ಪ ಅಂತಂದ್ರೆ. ಅದೇ ಮಾಗಿ ಉಳುಮೆ ಮಾಡಿದ್ರೆ ಫಲವತ್ತಾದ ಮಣ್ಣು ಭೂಮಿಯಲ್ಲೇ ಹಿಡ್ಕೊಂಡು ನಮಗೆ ಅದು ಎಲ್ಲೂ ಕೊಚ್ಚಿಕೊಂಡು ಹೋಗದಂಗೆ, ಹಳ್ಳ ಕೊಳ್ಳ ಸೇರದಂಗೆ ಅದು ಮಣ್ಣಿನ ಸಂರಕ್ಷಣೆ ಆಗ್ತದೆ. ಮತ್ತೆ ಇನ್ನೊಂದು ನೀರಿನ ಸಂರಕ್ಷಣೆ ಹೆಂಗಾಗ್ತಪ್ಪ ಅಂತಂದ್ರೆ, ಮಾಗಿ ಉಳುಮೆ ಮಾಡಿದ್ಮೇಲೆ ಮಾಡಿರ್ತಕ್ಕಂಥ ಆ ಭೂಮಿಯಲ್ಲಿ ನೀರೆಲ್ಲ ಇಂಗಿ ಭೂಮಿಯ ಒಳಪದರದಲ್ಲಿ ಸೇರಿ ನಮಗೆ ಹಸಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಅಂತರ್ಜಲ ಮಟ್ಟನೂ ಜಾಸ್ತಿ ಆಗ್ತದೆ. ಸೊ ಈ ತರ ಮಾಡೋದ್ರಿಂದ ಸೊ ಇದು ಮುಖ್ಯವಾದ ಒಂದು ನೀರು ಮತ್ತು ಮಣ್ಣಿನ ಸಂರಕ್ಷಣೆ. ಮತ್ತೀಗ ಈ ಸಾಮಾನ್ಯವಾಗಿ ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಏನಾದರೂ ಕೀಟ ಮತ್ತು ರೋಗಗಳ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಮುಂದಿನ ಹಂಗಾಮಿನಲ್ಲಿ ಅದರ ಹತೋಟಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗದಂದ್ರೆ? ಡೆಫಿನೆಟ್ ಆಗಿ ಈ ಮಾಗಿ ಉಳುಮೆ ಒಂದು
ನೀರಿನ ತಪ್ಪಿಸಬಹುದು. ಹೆಂಗಪ್ಪ ಅಂತಂದ್ರೆ ನಾವು ಆಳವಾಗಿ ಭೂಮಿನ ಮಾಗಿ ಉಳುಮೆ ಮುಖಾಂತರ ಇದು ಮಾಡಿದಾಗ ಭೂಮಿಯಲ್ಲಿ ಒಳ ಪದರದಲ್ಲಿ ಸೇರ್ಕೊಂಡಿರ್ತಕ್ಕಂಥ ಕೀಟ ಮತ್ತೆ ಅದರ ಕೋಶಗಳು ಮತ್ತೆ ತತ್ತಿಗಳು ಅವು ಈ ಬಿಸಿಲಿಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಅವೆಲ್ಲ ಸಾಯ್ತವೆ. ಸೊ ಹಂಗಾಗಿ ಮತ್ತೆ ಈ ಭೂಮಿಯಲ್ಲಿ ಇರ್ತಕ್ಕಂಥ ಈ ನೆಟೆ ರೋಗಕ್ಕೆ ಸಂಬಂಧಿಸಿದಂತೆ ಶಿಲೀಂಧ್ರಗಳು ಅವು ಸಹ ಎಕ್ಸ್ಪೋಸ್ ಆಗಿಬಿಟ್ಟು ಈ ಬಿಸಿಲಿನ ತಾಪಕ್ಕೆ ಅವೆಲ್ಲ ಸತ್ತೋಗ್ತವೆ. ಸೊ ಹಂಗಾಗಿ ಕೀಟ ಮತ್ತೆ ರೋಗ ನಿಯಂತ್ರಣ ಎರಡೂ ಸಾಧ್ಯ ಈ ಮಾಗಿ ಉಳುಮೆಯಿಂದ. ಸೊ ಹಂಗಾಗಿ ರೈತರು ಇದನ್ನ ಅಳವಡಿಸಿಕೊಳ್ಳೋದು ಬಹಳ ಉತ್ತಮ. ಮತ್ತೊಂದು ಪ್ರಮುಖವಾದದ್ದು ಈ ಬೇಸಿಗೆ ಹಂಗಾಮ ಅಂದ ತಕ್ಷಣ ಬೆಳೆಗಳ ಕಟಾವಾಗಿರ್ತವೆ. ಹತ್ತಿ ಒಂದು ಹೊಲ ಇರ್ಬೋದು, ಸೂರ್ಯಪಾನ ಹೊಲ ಇರ್ಬೋದು, ಅಥವಾ ಹೈಬ್ರಿಡ್ ಜೋಳದ ಹೊಲ ಇರ್ಬೋದು. ಆಮೇಲೆ ಬೇರೆ ಬೇರೆ ಬೆಳೆಗಳ ಕಟಾವಾದ ತಕ್ಷಣ ಬೆಳೆದಂಥ ಪಳಿಯುಳಿಕೆಗಳನ್ನು ಏನು ಉಳಿತವೆ ಸಸ್ಯದ ಅವಶೇಷಗಳನ್ನು ರೈತರು ಅಲ್ಲಲ್ಲೇ ಎಲ್ಲ ಹಾಕಿ ಅದನ್ನ ಸುಟ್ಟು ಹಾಕ್ತಿರ್ತಾರೆ. ತಾವು ಬೇಸಾಯ ತಜ್ಞರಾಗಿ ಇದನ್ನ ಯಾವ ರೀತಿ ಆ ಬೆಳೆ ಇಳುಕೆಗಳನ್ನ ಉಪಯೋಗಿಸಿಕೊಂಡು ಕಾಂಪೋಸ್ಟ್ ಗೊಬ್ಬರ ಮಾಡೋದಾಗ್ಲಿ, ಅಥವಾ ಇನ್ನು ಕಟಾವಿನಲ್ಲಿ ಭೂಮಿಯಲ್ಲೇ ಬಿಟ್ಟಿರ್ತಾರೆ ಒಂದು ಅರ್ಧ ಅಡಿ, ಮುಕ್ಕಾಲ್ ಅಡಿ, 1 ಅಡಿ ತನಕ ಬೆಳೆ ತೊಗರಿ ಕಟ್ಟಿಗೆ ನೋಡ್ರಿ, ತೊಗರಿ ಕಟಾವ್ ಮಾಡಿದ್ಮೇಲೆ 1.5 ಫೂಟ್ ಹಾಗೆ ಇರುತ್ತೆ. ಅದೇ ಅದನ್ನ ಈ ನಾವು ಮಾಗಿ ಉಳುಮೆ ಮುಖಾಂತರ ಏನಪ್ಪ ಮಾಡ್ತೀವಿ ಅಂದ್ರೆ ಈ ಬೆಳೆ ಇಳುಕೆಗಳನ್ನ ಭೂಮಿಯಲ್ಲಿ ಸೇರಿಸೋಕೆ ಹೆಲ್ಪ್ ಆಗ್ತದೆ, ಸಹಾಯ ಆಗ್ತದೆ. ಸೊ ಅವು ಏನಪ್ಪ ಆ ಒಂದು ಮಳೆ ಬಿದ್ಮೇಲೆ ಆ ಭೂಮಿಯಲ್ಲಿ ಕಳಿತು ಗೊಬ್ಬರ ಆಗಿ ಸಾವಯವ ವಸ್ತು ಆಗಿ ಕನ್ವರ್ಟ್ ಆಗ್ತದೆ ಭೂಮಿಯಲ್ಲಿ. ಸೊ ಅದು ಆ ಸಾವಯವ ವಸ್ತು ಇಂಗಾಲ ರಿಲೀಸ್ ಮಾಡಿ ಅದನ್ನ ಭೂಮಿಯಲ್ಲಿರ್ತಕ್ಕಂಥ ಉಪಯೋಗಕರವಾಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಆಗ್ತದೆ. ಸೊ ಹಂಗಾಗಿ ಅದರ ವೃದ್ಧಿ ಸಹ, ಅದರ ಸಂಖ್ಯೆ ಸಹ ಜಾಸ್ತಿಯಾಗಿ ಭೂಮಿಯಲ್ಲಿ ಯಾವುದೇ ತ್ಯಾಜ್ಯ ವಸ್ತು ಅಥವಾ ಬೆಳೆ ಇಳುಕೆಗಳನ್ನ ಅದನ್ನ ಡಿಕಂಪೋಸ್ ಮಾಡಿ ಅಂದ್ರೆ ಅದನ್ನ ಫಲವತ್ತತೆನ ಹೆಚ್ಚಾಗಕ್ಕೆ ನೆರವು ಮಾಡುತ್ತೆ. ಈಗ ಇತ್ತೀಚೆಗೆ ಏನಾದರೂ ಈಗ ಈ ಒಂದು ಪಳೆಯುಳಿಕೆಗಳನ್ನ, ಬೆಳೆ ಉಳಿಕೆಗಳನ್ನ ಭೂಮಿಯಲ್ಲಿ ಮಿಶ್ರಣ ಮಾಡ್ಲಿಕ್ಕೆ ಏನಾದರೂ ಹೊಸ ಕೃಷಿ ಯಂತ್ರೋಪಕರಣಗಳು ಬಂದಿದಾವ? ರೈತರು ಹೇಳ್ತಾರೆ ಎಲ್ಲಿ ಸರ್ ಅವು ಸಿಗೋದಿಲ್ಲ ನಮಗೆ, ಜೊತೆಗೆ ಅವನ್ನೆಲ್ಲ ಮತ್ತು ಲೇಬರ್ಸ್ ಎಲ್ಲ ಆರಿಸಿ ಅದನ್ನೆಲ್ಲ ಏನು ಮಾಡ್ಬೇಕಂದ್ರೆ ಲೇಬರ್ ಜಾಸ್ತಿ ಆಗತ್ತೆ ನಮಗೆ, ಕಾಂಪೋಸ್ಟ್ ಮಾಡ್ಬೇಕಂತಂದ್ರೆ ಅಂತ ಹೇಳ್ತಿರ್ತಾರೆ. ಇಲ್ಲ, ಹೌದು. ಈಗ ನಮ್ಮ ಭಾಗದಲ್ಲಿ ಹತ್ತಿ ಬೆಳೆ, ತೊಗರಿ ಬೆಳೆ ಜಾಸ್ತಿ. ಅದರ ಬೆಳೆ ಇಳುಕೆಗಳು ಏನಪ್ಪ ಮಾಡಬೇಕು ಅಂದ್ರೆ ನಮ್ಮ ರೈತರು ಸುಟ್ಟು ಬಿಡ್ತಾರೆ. ಈಗ ನಮ್ಮ ಕೃಷಿ ಯಂತ್ರೋಪಕರಣ ವಿಭಾಗದಲ್ಲಿ ಒಂದು ಶ್ರೆಡ್ಡರ್ ಅಂತ ಡೆವಲಪ್ ಮಾಡಿ, ಶ್ರೆಡ್ಡರ್ ಅಂತ. ಸೊ ಈ ಹತ್ತಿ ಬೆಳೆಯಲ್ಲಿ ಸಾಕಷ್ಟು ಜನ ಆಗ್ಲೇ 2-3 ವರ್ಷದಿಂದ ನಮ್ಮ ರೈತರು, ಈ ಭಾಗದ ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಅದು ಏನಿಲ್ಲ, ಶ್ರೆಡ್ಡರ್ ನಾವು ಪಾಸ್ ಮಾಡಿದಾಗ ಹತ್ತಿ ಬೆಳೆ ಇಳುಕೆಗಳನ್ನ ಕಂಪ್ಲೀಟ್ ಪೀಸ್ ಮಾಡಿಬಿಟ್ಟು ಭೂಮಿಯಲ್ಲೇ ಸೇರಿಸ್ಬಿಡ್ತದೆ. ಸೊ ಆ ತರ ಶ್ರೆಡ್ಡರ್ ಯೂಸ್ ಮಾಡೋದ್ರಿಂದ ಹಿಂಗಾರ ಹಂಗಾಮ ಆದ್ಮೇಲೆ ಸೊ ಅದನ್ನೆಲ್ಲ ನಾವು ಭೂಮಿಗೆ ಸೇರಿಸಿದಾಗ ಶ್ರೆಡ್ಡರ್. ಸೊ ಹಂಗಾಗಿ ನಾವು ಮುಂದಿನ ಯಾವುದೇ ಬೆಳೆ ತಗೊಂಡಾಗ ಮುಂಗಾರ ಹಂಗಾಮಿನಲ್ಲಿ ಒಂದು 30-40% ಒಂದು ಗೊಬ್ಬರದ, ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ನಾವು ಕಡಿಮೆ ಮಾಡಬಹುದು. ಯಾಕಂದ್ರೆ ಅದನ್ನ ಒಂದು ಸಾವಯವ ವಸ್ತುನ ನಾವು ಭೂಮಿಗೆ ಸೇರಿಸಿದಂಗೆ ಆಗ್ತದೆ. ಸೊ ಹಂಗಾಗಿ ಆ ಮುಂಗಾರ ಹಂಗಾಮಿನಲ್ಲಿ ಎಸ್ಪೆಷಲಿ ಈ ಮಾಗಿ ಉಳುಮೆಯಲ್ಲಿ ಆ ಶೆಡ್ಡರ್ ಮುಖಾಂತರ ಎಲ್ಲ ಪೀಸ್ ಆಗಿರೋದನ್ನು ಭೂಮಿಗೆ ಸೇರಿಸೋದ್ರಿಂದ ಈ ರೀತಿ ಸಹಾಯ ಆಗ್ತದೆ. ಈಗ ಕಾಂಪೋಸ್ಟ್ ಮಾಡ್ಲಿಕ್ಕೆ ರೈತರು ಕೆಲವೊಮ್ಮೆ ಇಲ್ರಿ ಕಾಂಪೋಸ್ಟ್ ಮಾಡ್ಬೇಕಂದ್ರೆ ಬೇಗ ಕೊಳೆಯಂಗಿಲ್ಲ ಅಂತ ಹೇಳ್ತಾರೆ. ಇವುಗಳನ್ನ ಬೇಗ ಕೊಳೆಸ್ಲಿಕ್ಕೆ ಏನಾದರೂ ಈ ಉಳಿದಂತ ಸಸ್ಯದ ಅವಶೇಷಗಳನ್ನ ಒಂದ್ ಕಡೆ ಹಾಕಿ ಕಾಂಪೋಸ್ಟ್ ತಯಾರು ಮಾಡ್ಬೇಕಾದ್ರೆ ಅವಕಾಶಗಳಿದಾವಂತೀರಾ ಹೇಗೆ? ಹೌದೌದು. ಈ ಕಾಂಪೋಸ್ಟ್ ತಯಾರಿಕೆಗೆ ಬೇಗ ಕಳೀಲಿಕ್ಕೆ ಉಪಯೋಗ ಆಗ್ತಂತ ಶಿಲೀಂಧ್ರಗಳಿದಾವೆ. ಅದನ್ನ ನಾವು ಆ ಕಾಂಪೋಸ್ಟ್ ತೊಟ್ಟಿಗೆ ಹಾಕಿ ಅದ್ರ ಮೇಲೆ ಒಂದು ಜಸ್ಟ್ ಆ ಪುಡಿನ ಚಿಮ್ಕಿಸಿ ಸ್ವಲ್ಪ ಮಾಯಿಶ್ಚರ್ ಮೇಂಟೈನ್ ಮಾಡ್ಬೇಕು. ಅಂದ್ರೆ ತೇವಾಂಶ ನೀರು ಹೊಡಿಬೇಕ. ನಂತರ ಅದು ಫಾಸ್ಟ್ ಆಗಿ ಈಗ 4 ತಿಂಗಳು ತಗೊಳ್ಳೋದು ಒಂದು 2.5-3 ತಿಂಗಳೊಳಗನೆ ಅದು ಕಳಿತು ಚೆನ್ನಾಗಿ ಒಳ್ಳೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಆಗ್ತದೆ. ಇನ್ನು ಮಾಗಿ ಉಳುಮೆಯನ್ನ ರೈತರಲ್ಲಿ ಒಂದು ದ್ವಂದ್ವ ಏನಂತಂದ್ರೆ, ಮಾಗಿ ಉಳುಮೆ ಮಾಡೋದಾದ್ರೆ ಇಲ್ಲ ರೀ ಭೂಮಿ ಬಹಳಷ್ಟು ಗಟ್ಟಿಯಾಗಿರುತ್ತೆ, ಸ್ವಲ್ಪ ಮಳೆ ಆದ್ರೆ ಚೆನ್ನಾಗಿರುತ್ತೆ, ಮಳೆ ಆದ್ಮೇಲೆ ಮಾಡೋದು ಒಳ್ಳೇದು ಅಂತ ಇರ್ತಾರೆ. ತಾವು ತಜ್ಞರಾಗಿ ಏನ್ ಹೇಳ್ತೀರಿ? ಬೆಳೆ ಕಟಾವಾದ ತಕ್ಷಣ ಮಾಡೋದು ಒಳ್ಳೇದು ಅಂತೀರೋ, ಮಳೆ ಆದ್ಮೇಲೆ ಮಾಗಿ ಉಳುಮೆಯನ್ನ ಮಾಡೋದು ಒಳ್ಳೇದಂತೀರೋ, ಹೇಗೆ? ಈಗ ಹೆಂಗಂದ್ರೆ, ಈಗ ನಾವು ಹಿಂಗಾರು ಬೆಳೆ ಕಟಾವು ಮಾಡಿದ ನಂತರ ಸ್ವಲ್ಪ ಮಟ್ಟಿಗೆ ಹಸಿ ಇರ್ತದೆ. ಸೊ ಆಗ ಕಟಾವು ಮಾಡಿದ ನಂತರ ಮಾಡೋದು ಉತ್ತಮ. ಯಾಕಂದ್ರೆ ಹಸಿನ ಉಪಯೋಗಿಸ್ಕೊಳ್ಳೋಕೆ. ಇಲ್ಲ ತುಂಬಾ ಗಟ್ಟಿಯಾಗಿದೆ ಭೂಮಿ ಅಂತ ಅಂದ್ರೆ ಒಂದು ಅಕಾಲಿಕ ಮಳೆ ಬಂದೇ ಬರ್ತದೆ ನಮ್ಮ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ, ಉಪಯೋಗಿಸ್ಕೊಂಡು ನಾವು ಮಾಗಿ ಉಳುಮೆ ಮಾಡ್ಬೋದು. ಸೊ ಮಾಗಿ ಉಳುಮೆ ಮಾಡೋದ್ರಿಂದ ಇನ್ನೊಂದು ಮುಖ್ಯ ಉಪಯೋಗ ಏನಪ್ಪಾ ಅಂತಂದ್ರೆ ಕಳೆ ನಿಯಂತ್ರಣ ಸಹ ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ ಭೂಮಿಯಲ್ಲಿ ನಾನು ಮೊದಲು ಹೇಳಿದ್ನಲ್ಲ 5-10 ಸೆಂಟಿಮೀಟರ್ ಮೇಲ್ಪಗದ್ರು ಫಲವತ್ತಾದ ಮಣ್ಣಿರ್ತದೆ. ಆ ಮಣ್ಣಿನಲ್ಲಿ ಎಲ್ಲಾ ಕಳೆ ಬೀಜಗಳು ಸೇರ್ಕೊಂಡಿರ್ತವೆ. ಸೊ ನಾವು ಮಾಗಿ ಉಳುಮೆ ಮಾಡಿದಾಗ ಏನಾಗುತ್ತೆ, ಅದನ್ನೆಲ್ಲ ಬಿಸಿಲಿಗೆ ಎಕ್ಸ್ಪೋಸ್ ಮಾಡ್ದಂಗೆ. ಸೊ ಆ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಈ ಆ ಕಳೆ ಬೀಜಗಳೆಲ್ಲ ಸತ್ತು ಬಿಸಿಲಿಗೆ ನಮ್ಮ ಮುಂದಿನ ಬೆಳೆಗೆ ಕಳೆಯ ಪ್ರಾಬ್ಲಮ್ ಸ್ವಲ್ಪ ಹತೋಟಿಯಲ್ಲಿ ಇರ್ಬೋದು ಅಂತ
ನಮ್ಮ ಈಗ ಬೇಸಿಗೆ ಉಳುಮೆ ಅಂತಂದಾಗ ಆಳವಾದ ಉಳುಮೆ ಅಂತಂತೀರಿ ಅಥವಾ ಹೇಗೆ ಉಳುಮೆ ಎಷ್ಟು ಒಳಗಡೆ 1 ಫೂಟ್ ಒಳಗಡೆ ಮಾಡಿದ್ರೆ ಒಳ್ಳೇದು, ಹೇಗೆ ಇಲ್ಲಿ ಒಮ್ಮೆ ಆಳವಾದ ಉಳುಮೆ ವಿಜ್ಞಾನಿಗಳು ಹೇಳೋದು ಇಲ್ಲ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಮಾಡೋದು ಒಳ್ಳೇದು ಆಳವಾದ ಉಳುಮೆ ಅಂತ ಹೇಳ್ತಾರೆ. ಎಸ್ ಇಲ್ಲಿ ಯಾವ ರೀತಿ ತಾವು ತಜ್ಞರಾಗಿ ಹೇಳ್ತೀರಿ? ಈ ಮಾಗಿ ಉಳುಮೆ ಅಂದ್ರೇನೆ ಆಳ ಉಳುಮೆನೆ. ಆಳ ಉಳುಮೆ 1 ಫೀಟ್ ಮೇಲೆನೆ ಹೋಗ್ತದೆ, 1 ಫೀಟ್ ಮೇಲೆ ಅಂತ ಇದ್ರಲ್ಲಿ ಮಾತ್ರ ಮಾಗಿ ಉಳುಮೆ ಅಂತೀವಿ. ಇದ್ರಲ್ಲಿ ಮತ್ತೆ 2 ವಿಧ, ಕಪ್ಪು ಮಣ್ಣಿನಲ್ಲಿ 1 ವಿಧ, ಕೆಂಪು ಮಣ್ಣಲ್ಲಿ 1 ವಿಧ. ಕಪ್ಪು ಮಣ್ಣಲ್ಲಾದ್ರೆ 2 ರಿಂದ 3 ವರ್ಷಕ್ಕೊಮ್ಮೆ ಮಾಗಿ ಉಳುಮೆ ಮಾಡಿದ್ರು ನಡೆಯುತ್ತೆ. ಆದ್ರೆ ಕೆಂಪು ಮಣ್ಣಿನ ಮಾತ್ರ ಪ್ರತಿ ವರ್ಷ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅದರ ರಚನೆ, ಅದರ ಫಲವತ್ತತೆ ಎಲ್ಲ ಡಿಫರ್ ಆಗಿರುತ್ತೆ. ಗುಣಧರ್ಮಗಳು ಬೇರೆ ಬೇರೆ ಆಗಿರ್ತವೆ. ಇನ್ನ ಒಂದು ವಿಚಾರ, ಶೂನ್ಯ ಉಳುಮೆ ಅಂತ ಹೇಳ್ತಕ್ಕಂಥ ತತ್ವ ಇತ್ತೀಚೆಗೆ ಬಹಳಷ್ಟು ಡಿಸ್ಟರ್ಬ್ ಮಾಡಬಾರ್ದು ಭೂಮಿಯನ್ನು ನಾವು ಅಂತಕ್ಕಂಥ ತತ್ವಗಳನ್ನು ಅಲ್ಲಲ್ಲಿ ಸಾವಯವ ಕೃಷಿಕರು ಕೆಲವೊಂದು ವಿಚಾರ ಸಂಕಿರಣಗಳಲ್ಲಿ ಕೇಳಿದ್ವಿ ನಾವು ಅಂತ ಹೇಳ್ತಾರೆ. ಕೆಲವೊಂದು ಜನ ರೈತರು ಇಲ್ರಿ ಏನು ಉಳುಮೆ ಮಾಡ್ಲಾರ್ದೇ ಕಾಳು ಹಾಕಿದ್ರೆ ಒಳ್ಳೇದಂತ ಹೇಳ್ತಾರೆ. ಆಮೇಲೆ ಆಳವಾದ ಉಳುಮೆ ಮಾಡಂತ ಒಂದಿಷ್ಟು ಜನ ಹೇಳ್ತಾರೆ. ಆಮೇಲೆ ಆಳವಾದ ಉಳುಮೆಯನ್ನು 3 ವರ್ಷಕ್ಕೊಮ್ಮೆ ಮಾಡ್ರಿ, ಪ್ರತಿ ವರ್ಷ ಮಾಡಬಾರ್ದು ಅಂತ ಒಮ್ಮೆ ಹೇಳ್ತಾರೆ. ಅಂತಕ್ಕಂಥ ದ್ವಂದ್ವಗಳು ರೈತರಲ್ಲಿದ್ದಾವೆ. ತಾವು ಇಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತೀರಿ ರೈತರಿಗೆ? ಇದು ನಾನು ಮೊದಲೇ ಹೇಳ್ದಂಗೆ ಮಣ್ಣಿನ ವಿಧದ ಬಗ್ಗೆ ಡಿಫರ್ ಆಗುತ್ತೆ. ಈಗ ಮಾಗಿ ಉಳುಮೆ ನಾನು ಕಪ್ಪು ಮಣ್ಣಲ್ಲಿ ಹೇಳ್ದಂಗೆ 2 ರಿಂದ 3 ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು, ಕೆಂಪು ಮಣ್ಣಲ್ಲಿ ಪ್ರತಿ ವರ್ಷ ಮಾಡಬೇಕು ಅಂತ. ಇದು ಯಾಕಪ್ಪ ಹಿಂಗಾಗುತ್ತೆ? ಈ ಶೂನ್ಯ ಉಳುಮೆ ಅಂತ ಹೇಳಿದ್ರೆ, ಶೂನ್ಯ ಉಳುಮೆ ಎಂತ ಸಿಚುವೇಶನ್ ಮಾಡ್ತೀವಿ ಅಂತಂದ್ರೆ ಮಣ್ಣು ಫಲವತ್ತತೆ ಹೊಂದಿದ್ರೆ ಮತ್ತೆ ಆ ಹೊಲ ಸಾವಯವ ಕೃಷಿ, ಕನ್ಸರ್ವೇಷನ್ ಅಗ್ರಿಕಲ್ಚರ್, ಅದಾದ್ಮೇಲೆ ಶೂನ್ಯ ಕೃಷಿ ಅಂದ್ರೆ ಏನು ಮಾಡದಂಗೆ ಬರೀ ಡೈರೆಕ್ಟ್ ಬಿತ್ತನೆ. ಸೊ ಅಂತದ್ದು ಈ ಸಾವಯವ ಭೂಮಿ ನಾವು ಮೇಂಟೈನ್ ಮಾಡ್ಕೊಂಡ್ ಬಂದಿರ್ತೀವಲ್ಲ ಅಂತ ಭೂಮಿಗಳಲ್ಲಿ ಇದಾಗ್ತದೆ. ಇನ್ನು ವಿಶೇಷವಾಗಿ ರೈತ ಬಾಂಧವರು ಉಳುಮೆಯನ್ನ ಮಾಡ್ತಾರೆ. ಉಳುಮೆಯನ್ನ ಮಾಡಿ ಒಂದಂತಂದ್ರೆ ಈಗೆಲ್ಲ ಭೂಮಿಯನ್ನ ಸಾಫ್ ಮಾಡಿ ಬಿಟ್ಬಿಡ್ತಾರೆ ಉಳುಮೆ ಮಾಡಿದ್ಮೇಲೆ ಬೇಸಿಗೆಯಲ್ಲಿ. ಹೇಗಂತೀರಿ ಸಾಫ್ ಮಾಡೋದು ಒಳ್ಳೇದಂದ್ರೆ? ಕೆಲವೊಂದು ಜನ ರೈತರು ಏನ್ ಮಾಡ್ತಾರೆ, ಹಂಗೆ ಉಳುಮೆ ಮಾಡಿ ರಿಡ್ಜಸ್ ಅಂಡ್ ಫರೋಗಳನ್ನ ಹಂಗೆ ಮಾಡಿಬಿಟ್ಟಿರ್ತಾರೆ. ಒಂದಿಷ್ಟು ಮಂದಿ ಇಲ್ಲ ಸಾಫ್ ಮಾಡಿದ್ರೆ ಒಳ್ಳೇದು, ಎಲ್ಲ ನೀರು ಮಣ್ಣು ಹರ್ಕೊಂಡು ಹೋಗಂಗಿಲ್ಲ ಅಂತಕ್ಕಂಥ ಒಂದು ವಿಚಾರನ ರೈತರು ಹೇಳ್ತಿರ್ತಾರೆ. ಈ ಸಮತಟ್ಟಾದ ಭೂಮಿ ಮತ್ತೆ ಸಮತಟ್ಟು ಇಲ್ತಕ್ಕಂಥ ಭೂಮಿ, ಸಮತಟ್ಟು ಇಲ್ತಕ್ಕಂಥ ಭೂಮಿನ ಏನ್ ಮಾಡ್ಬೇಕು, ನೀವು ಹೇಳ್ದಂಗೆ ರಿಡ್ಜಸ್ ಅಂಡ್ ಫರೋಸ್ ಮಾಡಿ ಹಂಗೆ ಬಿಡಬೇಕು. ಯಾಕಂದ್ರೆ ಮಣ್ಣು ಅಂದ್ರೆ ಅದು ಇಳಿಜಾರಿಗೆ ಅಡ್ಡಲಾಗಿ ಮಾಡಬೇಕು. ಸೊ ಅಂತ ಟೈಮಲ್ಲಿ ನೀರು ಮತ್ತು ಮಣ್ಣು ಸಂರಕ್ಷಣೆ ಆಗ್ತದೆ. ಆದ್ರೆ ಈಗ ಸಮತಟ್ಟಾಗಿ ಚೆನ್ನಾಗಿ ಫರ್ಟಿಲಿಟಿ ಇದೆ ಅಂದ್ರೆ ಅಂತ ಟೈಮಲ್ಲಿ ಲೆವೆಲ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಈಗ ಮುಂಗಾರು ಹಂಗಾಮು ಟೈಮ್ ಇರೋದಿಲ್ಲ. ಸೊ ಇಮಿಡಿಯೇಟ್ ಆಗಿ ಮುಂಗಾರು ಹಂಗಾಮ ಸ್ಟಾರ್ಟ್ ಆದ ತಕ್ಷಣ ಬಿತ್ತನೆ ಕೈಗೊಳ್ಬೇಕು. ಅಂತ ಟೈಮಲ್ಲಿ ಸಮತಟ್ಟಾಗಿ ಇಟ್ಕೊಳ್ಳೋದು ಒಳ್ಳೇದು. ಒಂದು ಮಾಗಿ ಉಳುಮೆ ಮಾಡಿದ ನಂತರ. ಇನ್ನು ಬೇಸಿಗೆಯಲ್ಲಿ ವಿಶೇಷವಾಗಿ ಭೂ ಅಭಿವೃದ್ಧಿ ಚಟುವಟಿಕೆಗಳು, ವಿಶೇಷವಾಗಿ ಏನು ಭೂ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡ್ಬೋದು ಈ ಮಾಗಿ ಉಳುಮೆಯನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಅವಕಾಶಗಳಿರ್ತಾವಂತ? ಭೂ ಅಭಿವೃದ್ಧಿ ಚಟುವಟಿಕೆಗಳು ಅಂತ ನಾವು ಬದು ಸ್ವಚ್ಛ ಇಟ್ಕೋಬೇಕು. ಯಾಕಂದ್ರೆ ಈಗ ರೈತರು ಸಾಮಾನ್ಯವಾಗಿ ಒಳಗಡೆ ಭೂಮಿಯನ್ನ ಹೆಚ್ಚಿಗೆ ಇಂಪಾರ್ಟೆಂಟ್ ಒತ್ತು ಕೊಡ್ತಾರೆ. ಆದ್ರೆ ಬದುಗಳು ಸ್ವಚ್ಛ ಮಾಡ್ಕೊಬಿಡು. ನಾವು ಬದುಗಳು ಸ್ವಚ್ಛ ಮಾಡ್ಕೊಂಡ್ರೆ ನಮ್ಮ ಮುಂದಿನ ಮುಂಗಾರು ಹಂಗಾಮಿ ಬೆಳೆಗೆ ಯಾವುದೇ ಕೀಟ ರೋಗ ಬಾಧೆ ಬರೋದಿಲ್ಲ. ಯಾಕಂದ್ರೆ ಆ ಬದುಗಳಲ್ಲಿ ಇರ್ತಕ್ಕಂಥ ಕಳೆಗಳು ಅವೊಂದು ಈ ಕೀಟಗಳಿಗೆ ಮತ್ತು ರೋಗಗಳಿಗೆ ಆಶ್ರಯ ಕೊಡ್ತವೆ. ಸೊ ಹಂಗಾಗಿ ನಾವು ಸ್ವಚ್ಛ ಇಟ್ಕೊಂಡಾಗ ಅದು ಕೀಟ ಮತ್ತು ರೋಗಗಳು ಯಾವುದೇ ಆಶ್ರಯ ಕೊಡೋದಿಲ್ಲ. ಮತ್ತೆ ಈ ಕಳೆಯನ್ನು ಸಹ ಕಳೆ ಬೀಜ ಮಲ್ಟಿಪ್ಲೈ ಆಗೋದು ಅದು ಸ್ವಲ್ಪ ಇದಾಗ್ತದೆ. ಮತ್ತೆ ತಮ್ಮ ಎಲ್ಲ ಯಂತ್ರೋಪಕರಣಗಳು ಅಥವಾ ಈ ಇಂಪ್ಲಿಮೆಂಟ್ಸ್ ನ ಕ್ಲೀನ್ ಆಗಿ ಇಟ್ಕೊಂಡು ಬೇಸಿಗೆಯಲ್ಲಿ ಅಂದ್ರೆ ಕ್ಲೀನ್ ಆಗಿ ಇಟ್ಕೋಬೇಕು, ಜೊತೆಗೆ ಅವು ರಿಪೇರಿನೂ ಮಾಡಿ ಇಟ್ಕೋಬೇಕು. ಈಗ ಮಳೆ ಬಂದ ಮೇಲೆ ಅದು ರಿಪೇರಿಗೆ ಓಡಾಡ್ತಿರ್ತೀವಿ. ಅಂತದ್ದು ತಪ್ಪಿಸಿ ನಾವು ಮುಂಗಾರು ಪ್ರಾರಂಭ ಆಗೋಕ್ ಮೊದಲೇನೆ ಅದನ್ನೆಲ್ಲ ರೆಡಿಯಾಗಿ ಇಟ್ಕೊಂಡ್ರೆ ನಮಗೆ ಮುಂಗಾರು ಹಂಗಾಮು ಸುಗಮ ಆಗ್ತದೆ. ಮತ್ ಇನ್ನೊಂದು, ಈ ರೈತರು ಎಲ್ಲಾದ್ರ ಬಗ್ಗೆ ವಿಚಾರಿಸ್ತಿರ್ಬೇಕು. ಈಗ ಮುಂಗಾರು ಹಂಗಾಮ ಸ್ಟಾರ್ಟ್ ಆಗೋ ಅವಾಗ ಇದು ಮಾಡೋ ಬದಲು ಸಿದ್ಧತೆ ಏನಪ್ಪ ಮಾಡ್ಕೋಬೇಕು, ಯಾವ ಇಳುವರಿ ಕೊಡ್ತಕ್ಕಂತ ವೆರೈಟಿ ಇಂಪಾರ್ಟೆಂಟ್ ಅದು ಆಯ್ಕೆ ಮಾಡ್ಕೋಬೇಕು. ಒಳ್ಳೆ ಸುಧಾರಿತ ತಳಿ ಯಾವುದು, ಈಗ ಹತ್ತಿಯಲ್ಲಾಗ್ಲಿ ತೊಗರಿಯಲ್ಲಾಗ್ಲಿ ಅಂತದೆಲ್ಲ ಮೊದಲೇ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಇಟ್ಕೋಬೇಕು. ಇಂಪಾರ್ಟೆಂಟ್. ನಂದೊಂದು 10 ಎಕರೆ ಭೂಮಿ ಇದ್ರೆ ಎಷ್ಟು ಎಕರೆಗೆ ಈಗ ಲಾಸ್ಟ್ ಅಲ್ಲಿ ಈಗ ಒಂದು ವೆರೈಟಿ ಒಳ್ಳೇದಿರ್ತದೆ, ಅದು ಕೊನೆ ಇದ್ರಲ್ಲಿ ಹೋದಾಗ ಅದು ಮಾರ್ಕೆಟ್ ಅಲ್ಲಿ ಲಭ್ಯತೆ ಇರೋದಿಲ್ಲ. ಸೊ ಹಂಗಾಗಿ ಮುಂದೆ ಅದನ್ನೆಲ್ಲ ಪ್ಲಾನ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಮುಂಗಾರು ಹಂಗಾಮಿ ಸಿದ್ಧತೆಯಲ್ಲಿ. ಈಗ ತಾವು ಬೇಸಾಯ ತಜ್ಞರಾಗಿ ರೈತರಿಗೆ ಏನ್ ಹೇಳ್ತೀರಿ? ಯಾಕಂದ್ರೆ ರೈತರು ಇಲ್ಲಿ ಏನಾಗಿದೆ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಏಕ ಬೆಳೆ ಪದ್ಧತಿನೇ ನಾವೆಲ್ಲ ನೋಡ್ತಾ ಇದ್ದೀವಿ. ಹತ್ತಿ ಹಾಕಿದ್ರೆ ಹತ್ತಿ ಹಾಕ್ತಿರ್ತಾರೆ, ತೊಗರಿ ಅಂದ್ರೆ ತೊಗರಿ ಹಾಕ್ತಾರೆ. ಇವೆರಡು ಬೆಳೆಯನ್ನು ಬಿಟ್ರೆ ಭತ್ತ ತೊಗರಿ, ಮೆಣಸಿನಕಾಯಿ ಬಂದ್ಬಿಟ್ಟಿದೆ. ಈ 4 ಬೆಳೆಗಳು ಇವೇ ಓಡ್ತಾ ಇದ್ದಾವೆ. ಇಲ್ಲಿ ತಾವು ಯಾವ ರೀತಿ ಸಮಗ್ರವಾಗಿ ಪ್ಲಾನ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ತಾವು ಬೇಸಾಯ ತಜ್ಞರಾಗಿ? ಇದಕ್ಕೆ ನಾವು ಕ್ರಾಪ್ ರೊಟೇಷನ್ ಅಂತ ಹೇಳ್ತೀವಿ, ಮಾಡ್ಲೇಬೇಕು. ಈಗ ಕಂಟಿನ್ಯೂಸ್ ಆಗಿ ಒಂದೇ ಹೊಲದಲ್ಲಿ ತೊಗರಿನೂ ಬೆಳಿಬಾರ್ದು.
ಯಾಕಂದ್ರೆ ನೆಟೆ ರೋಗಕ್ಕೆ ತುತ್ತಾಗ್ತದೆ. ಹೌದು. ಸೊ ಹಂಗಾಗಿ ಅದರ ಬದಲಿಗೆ ಹತ್ತಿ ಇದು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಆ ನೆಟೆ ರೋಗದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸೊ ಹಂಗಾಗಿ ಹತ್ತಿ ಒಂದ್ಸಲ, ತೊಗರಿ ಒಂದ್ಸಲ, ಮತ್ತೆ ಹತ್ತಿ, ಈ ತರ ಕ್ರಾಪ್ ರೊಟೇಷನ್ ಮಾಡಿದಾಗ ನಮಗೆ ಆ ಪ್ರಾಬ್ಲಮ್ಗೆ ಅಲ್ಲೇ ಇಡುತ್ತೆ, ಆ ಚೌಕ್ನಲ್ಲೇ ಹಿಂಗಾಗಿ ಭೂಮಿ ತೇವಾಂಶ ಹೆಚ್ಚುತ್ತೆ. ಮತ್ತೆ ಯಾವಾಗ್ಲೂ ನಾವು ಇಳಿಜಾರಿಗೆ ಅಡ್ಡಲಾಗಿ ನಾವು ಉಳುಮೆ ಮಾಡಬೇಕು. ಮತ್ತೆ ಸಣ್ಣ ಸಣ್ಣ ಒಂದು ಈ ಬದುಗಳಾಗ್ತಾರೆ, ಬದುಗಳು, ಅದು ನೀರು ಮತ್ತೆ ಮಣ್ಣು ಸಂರಕ್ಷಣೆ ಆಗ್ತದೆ. ಅಂದ್ರೆ ಒಂದು 10 ಮೀಟರ್ ಡಿಸ್ಟೆನ್ಸ್ಗೆ ಕಾಂಟೂರ್ ಬಂಡ್ಸ್. ಹೌದು, ಅಂದ್ರೆ ಈ ಸ್ಲೋಪ್ ಜಾಸ್ತಿ ಇದ್ದಾಗ 4%, 3% ಜಾಸ್ತಿ ಇದ್ದಾಗ ಅಂತ ಕಡೆಯಲ್ಲಿ ಮಣ್ಣು ಕೊಚ್ಕೊಂಡು ಹೋಗೋ ಸಾಧ್ಯತೆ ಜಾಸ್ತಿ. ಸೊ ಎವರಿ 10 ಮೀಟರ್ಗೆ ಒಂದೊಂದು ಬಂಡ್ ಆಗ್ಬಿಟ್ರೆ ಸೊ ಅವಾಗ ನಮಗೆ ನೀರು ಮತ್ತು ಸಂರಕ್ಷಣೆ ಜಾಸ್ತಿ ಆಗ್ತದೆ. ಮತ್ತೆ ಇಂಗು ಗುಂಡಿಗಳು ಅಂತ ಮಾಡ್ತಾರೆ. ಇಂಗು ಗುಂಡಿಗಳು ಈ ಹೆಚ್ಚಾಗಿ ಈ ರೈನ್ ಫೆಡ್ ಅಂದ್ರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಎಲ್ಲಿ ಮಳೆ ಪ್ರಮಾಣ ಕಡಿಮೆ ಇರುತ್ತೆ, ಸೊ ಅಂತ ಪ್ರಮಾಣದಲ್ಲಿ ಇಂಗು ಗುಂಡಿಗಳು ಅಂದ್ರೆ ಬದು ಪಕ್ಕದಲ್ಲೇ ಸ್ವಲ್ಪ ಇಂಗು ಗುಂಡಿಗಳು ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಒಂದು ಅಡಿಯಷ್ಟು, ಒಂದು 3-4 ಅಡಿ ಉದ್ದದಷ್ಟು ಮಾಡ್ಕೊಂಡ್ರೆ ಆ ನೀರು ಮತ್ತೆ ಅಲ್ಲಿ ಗುಂಡಿಯೆಲ್ಲ ಬಿದ್ದು ನಿಲ್ತದೆ, ಮಣ್ಣು ನೀರು ನಿಲ್ತದೆ, ಫಲವತ್ತತೆ ಹೆಚ್ಚಾಗ್ತದೆ, ನೀರಿನ ಸಂರಕ್ಷಣೆ ಜಾಸ್ತಿ ಆಗ್ತದೆ. ಸೊ ಅದು ಇಂಗು ಗುಂಡಿಗಳು ಅನ್ನೋದು ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಮಾಡ್ಕೊಳ್ಳೋದು. ಅಂದ್ರೆ ಇಳಿಜಾರು ಎಲ್ಲಿರುತ್ತೆ ಅಲ್ಲಿ ಅಂತ ಪ್ರದೇಶದಲ್ಲಿ ರೈತರು ಇಂಥವೆಲ್ಲ ಗುಂಡಿಗಳನ್ನ, ಕಾಂಟೂರ್ ಬಂಡ್ಗಳನ್ನ ಮಾಡೋದ್ರಿಂದ, ಜೊತೆಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ತೆಗ್ಗುಗಳನ್ನ ಮಾಡ್ತಿರ್ತಾರ ಅಲ್ಲಿ ರೈತರು, ಗುದ್ಲಿಯಿಂದ ಅಡ್ಡಡ್ಡಿ ಅಲ್ಲಲ್ಲಿ ತೆಗ್ಗುಗಳನ್ನ ಮಾಡ್ತಿರ್ತಾರೆ. ಸ್ಕೂಪಿಂಗ್ ಅಂತ ಹೇಳ್ತೀವಿ. ಸೊ ಅದು ಒಂದು ನೀರಿನ ಸಂರಕ್ಷಣೆ ಪದ್ಧತಿ. ಏನ್ ಹೇಳ್ತೀರಿ ಕೊನೆಯದಾಗಿ ರೈತರಿಗೆ? ಮಳೆ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಮಳೆ ಕಡಿಮೆ ಆಗ್ತಾ ಇದೆ. ಬಿದ್ದಂತ ಮಳೆ ನೀರಿನ ಸಂರಕ್ಷಣೆಯನ್ನ ನಮ್ಮ ರೈತ ಬಾಂಧವರು ಕಡ್ಡಾಯವಾಗಿ ಮಾಡಲೇಬೇಕು, ಬೇರೆ ದಾರಿಗಳೇ ಇಲ್ಲ. ಈಗ ಮಳೆಯಾಶ್ರಿತ ಪ್ರದೇಶದಲ್ಲಿ ರೈತರು ಇದಷ್ಟು ಎಲ್ಲ ನಾನು ಹೇಳಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ನಿರ್ವಹಿಸಿಕೊಂಡ್ರೆ ಅವರ ಹೊಲಗಳು ಸಂರಕ್ಷಿತಗೊಳ್ತವೆ. ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ IMD ಪ್ರಕಾರ ಈ ಸಲ 95% ಮಳೆ ಸಂಪೂರ್ಣ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಎಲ್ಲ ಮುಂಗಾರು ಹಂಗಾಮಿನ ಸಿದ್ಧತೆ ಮಾಡಿಕೊಂಡು ನಾವು ಮುಂಗಾರು ಹಂಗಾಮಿಗೆ ಸಿದ್ಧತೆ ಆಗಬೇಕು ಅಂತ ರೈತರಲ್ಲಿ ನಾನು ಕೇಳ್ಕೊಂತೀನಿ. ಒಳ್ಳೆಯದು ಅಜಯ್ ಕುಮಾರ್ ಅವರೇ, ತಾವು ಇದುವರೆಗೂ ಮಾಗಿ ಉಳುಮೆಯ ಮಹತ್ವ ಮತ್ತು ಜೊತೆಗೆ ಬೀಜಗಳ ಸಿದ್ಧತೆ ಇರ್ಬೋದು, ಹಾಗೇನೆ ಭೂಮಿಯ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕಾದ್ರೆ ಕಾಂಪೋಸ್ಟಿಂಗ್ ಮಾಡೋದಿರ್ಬೋದು, ಇಂಥವೆಲ್ಲ ವಿಚಾರವನ್ನು ಹೇಳಿದ್ರಿ. ರೈತ ಬಾಂಧವರು ತಮ್ಮ ಕೃಷಿ ಪರಿಕರಗಳನ್ನ ಸಿದ್ಧತೆ ಮಾಡ್ಕೊಳ್ಳೋದು, ಏನೇನು ಕೃಷಿ ಉಪಕರಣಗಳು ಬೇಕು, ಯಂತ್ರೋಪಕರಣಗಳು ಬೇಕು, ಅವುಗಳ ಸಿದ್ಧತೆ ಇರ್ಬೋದು, ಮನೆಯಲ್ಲಿದ್ದಂಥ ಸಣ್ಣ ಪುಟ್ಟ ಸ್ಪ್ರೇಯರ್ ಇರ್ಬೋದು, ಬಿತ್ತಕ್ಕಂಥ ಕೂರಿಗೆ ಕುಂಟೆಗಳನ್ನು ರಿಪೇರಿ ಮಾಡಿಸ್ಕೊಳ್ಳೋದಿರ್ಬೋದು, ಭೂಮಿಗೆ ಒಡ್ಡಾಕೋದಿರ್ಬೋದು, ಭೂಮಿ ಮೇಲ್ಗಡೆ ಇರ್ತಕ್ಕಂಥ ಸಣ್ಣ ಪುಟ್ಟ ಕಂಟಿಗಳನ್ನಿರ್ಬೋದು, ಇಂಥವೆಲ್ಲ ರಿಪೇರಿ ಮಾಡ್ಕೊಳ್ಳೋದು, ಜೊತೆಗೆ ಮಾಗಿ ಉಳುಮೆಯನ್ನು ಮಾಡೋದು, ಕಾಂಟೂರ್ ಬಂಡಿಂಗ್ಗಳನ್ನು ಮಾಡೋದು, ಬದು ರಿಪೇರಿ ಮಾಡ್ಕೊಳ್ಳೋದು. ಆಮೇಲೆ ಇನ್ನೊಂದು ಪ್ರಮುಖವಾದದ್ದು, ಅಲ್ಲಲ್ಲಿ ಕರಿಕಿ ಮತ್ತು ಜೇಕು ಬಹಳಷ್ಟು ತೊಂದರೆಯನ್ನು ಕೊಡ್ತಿರ್ತವೆ. ಇಂಥ ಬೇಸಿಗೆಯಲ್ಲಿ ಆಳವಾದ ಉಳುಮೆಯನ್ನ ಮಾಡಿ ಮಾಗಿ ಉಳುಮೆಯಿಂದ ಅದು ಕಂಟ್ರೋಲ್ ಆಗುತ್ತೆ. ಇಂಥವೆಲ್ಲ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಬೇಸಿಗೆಯಲ್ಲಿ ಯಾರು ಚೆನ್ನಾಗಿ ದುಡಿತಾರೆ, ಮುಂದಿನ ಹಂಗಾಮಲ್ಲಿ ಅವರು ಆರಾಮಾಗಿ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಬೇಸಿಗೆ ಅಂದರೆ ಏನು ಕೆಲಸ ಇಲ್ಲ ಅಂತೇಳಿ ರೈತರು ಮನೆಯಲ್ಲಿ ಕುಂದರಬಾರ್ದು. ಈ ಒಂದು ಪ್ರಮುಖವಾದಂಥ ಕೃಷಿ ಚಟುವಟಿಕೆಗಳನ್ನ ಮಾಡಿದರೆ ಖಂಡಿತ ಮುಂಗಾರು ಹಂಗಾಮಿನಲ್ಲಿ ಒಳ್ಳೆಯ ಒಂದು ಬೆಳೆಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಒಳ್ಳೆಯದು. ಇದುವರೆಗೆ ಬಂದು ಮಾಹಿತಿಯನ್ನು ಹಂಚಿಕೊಂಡಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಮಾಗಿ ಹುಳಿಮೆಯ ಮಹತ್ವ ಮತ್ತು ಬೇಸಿಗೆಯಲ್ಲಿ ರೈತರು ಕೈಗೊಳ್ಳಬೇಕಾದಂಥ ಕೃಷಿ ಚಟುವಟಿಕೆಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ.